ಓಟ್ಗಾಗಿ ನಾವು ಕಾರ್ಯಕ್ರಮ ಮಾಡ್ತಿಲ್ಲ ಸ್ವಾಮಿ. ಬಡವರಿಗಾಗಿ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಮುಸ್ಲಿಂ ಬಾಂಧವರಿಗಾಗಿ ರಂಜಾನ್ ಹಬ್ಬವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿನಿಗೋಸ್ಕರ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದೇವೆ. ಬಿಜೆಪಿ ಪಕ್ಷದವರೇ ಅದರಲ್ಲಿ ಆರೋಪಿಗಳಾಗಿದ್ದಾರೆ. ಅವ್ರ ವಿರುದ್ಧ ನೀವು ಯಾರು ಮಾತಾಡಿದ್ರ? ನಮ್ಮ ಅಭಿವೃದ್ಧಿ ಮತ್ತೆ ಯಶಸ್ಸನ್ನು ಕಂಡು ನಿಮ್ಗೆ ನಾಚಿಕೆ ಆಗ್ತಾ ಇರಬೇಕು, ಅಸೂಯೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಮ್ಮನ್ನ ನಿಂದೆ ಮಾಡ್ತಾ ಇದ್ದೀರಾ. ನೀವು ಕೆಜೆಪಿ ಪಾರ್ಟಿಗೆ ಹೋಗಿ ರಾಜಾಜಿನಗರಕ್ಕೆ ಏನ್ ನಿಂತ್ಕೊಂಡ್ರೆ ನೀವು ಇಲ್ಲೇ ನಿಲ್ಬೋದಾಗಿತ್ತಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ಅದರಿಂದ ನಿಮಗೆ ಅವಮಾನ. ಮೊನ್ನೆ ಬಿಜೆಪಿ ಅವರು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಓಟ್ಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಸೋಮಶೇಖರ್ ಅವರಿಗೆ ನಿಂದೆ ಮಾಡಿದ್ದಾರೆ. ಓಟ್ಗಾಗಿ ನಾವು ಕಾರ್ಯಕ್ರಮ ಮಾಡ್ತಿಲ್ಲ ಸ್ವಾಮಿ. ಸನ್ಮಾನ್ಯ ಸೋಮಶೇಖರ್ ಅವರು 2003ರಿಂದಲೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಡವರಿಗಾಗಿ ಅವರು ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದೇ ರೀತಿ ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಷಷ್ಠಿ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಏನು 2003ರಿಂದ ತಾವು ಕೂಡ BJPಯಲ್ಲಿದ್ದಾಗ ನಮ್ಮ ಜೊತೆ ಇದ್ದಾಗ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ, ಅದು ನಿಮ್ಗೆ ಗೊತ್ತು. ಹಾಗೂ ಕೂಡ ನಾವೇನು ಓಟ್ಗಾಗಿ ಮಾಡಿಲ್ಲ, ನಾವು ಮಾಡಿರೋದು ಜನ ಬಡಬಗ್ಗರಿಗೋಸ್ಕರ ನಾವು ಮಾಡಿದ್ದೇವೆ. ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಾದಂಥ ಶಿವರಾತ್ರಿ ಹಬ್ಬ ಇರ್ಬೋದು, ನವರಾತ್ರಿ ಹಬ್ಬ ಇರ್ಬೋದು, ಸಂಕ್ರಾಂತಿ ಹಬ್ಬ ಇರ್ಬೋದು, ಹಿಂದೂಗಳಿಗಾಗಿ ನಾವು ಮಾಡಿದ್ದೇವೆ. ಹಾಗೆ ಮುಸ್ಲಿಂ ಬಾಂಧವರಿಗಾಗಿ ರಂಜಾನ್ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಾಗೆ ಕ್ರಿಸ್ಮಸ್ ಹಬ್ಬನ ಕ್ರಿಶ್ಚಿಯನ್ ಬಾಂಧವರಿಗಾಗಿ ಮಾಡ್ತಾ ಇದ್ದೇವೆ. ಇದೆಲ್ಲನೂ ಕೂಡ ನಾವು ಎಲ್ಲನೂ ಒಗ್ಗೂಡಿಸ್ಕೊಂಡು ಹೋಗೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳನ್ನ ಈಗಲಿಂದ ನಾವು ಮಾಡ್ತಾ ಇಲ್ಲ, 2003ರಿಂದನೂ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿದ್ಯಾರ್ಥಿನಿಗೋಸ್ಕರ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಆಮೇಲೆ ಪ್ರತಿಭಾ ಪುರಸ್ಕಾರದಲ್ಲಿ 2000 ಜನಗಳಿಗೆ ನಾವು ಆರ್ಥಿಕ ನೆರವು ನೀಡಿದ್ದೇವೆ. ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಸುಮಾರು ವರ್ಷಗಳಿಂದ ಸಾಹೇಬರು ಅಂದರೆ MLA ಸಾಹೇಬರು ಕಾಲೇಜ್ ಫೀಸ್ನ ಪ್ರತಿ ವಿದ್ಯಾರ್ಥಿಗಳಿಗೂ ಕೊಡ್ತಾ ಇದ್ದಾರೆ. ಯಾರು ಬಡವರವರೋ ಅಂಥವ್ರಿಗೆ ಪ್ರತಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಹಾಗೆ ಪುರುಷರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಹಿಳೆಯರಿಗಾಗಿ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಮನೆಯಲ್ಲೂ ಪ್ರತಿಯೊಂದು ಗೃಹಿಣಿಯೂ ಕೂಡ ರಂಗೋಲಿಯನ್ನು ಮಾಡ್ತಾ ಇದ್ದಾರೆ. ಈ ಯಶಸ್ಸನ್ನು ತಾಳದೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ನೀವು ಮಾಡ್ತಾ ಇದ್ದೀರಾ MLA ಅವರಾದಂಥ ST ಸೋಮಶೇಖರ್ ಮೇಲೆ. ಅದೇ ರೀತಿ ನೀವು ನೀಟ್ ಪರೀಕ್ಷೆಯಲ್ಲಿ ಇದು ಪೇಪರ್ ಲೀಕ್ ಆಯ್ತಲ್ಲ, ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆದಾಗ ನಿಮ್ಮವರೇ ಅದರೊಳಗಡೆ ಇದ್ದರು, BJP ಪಕ್ಷದವರೇ ಅದರಲ್ಲಿ ಆರೋಪಿಗಳಾಗಿದ್ದಾರೆ. ಅವ್ರ ವಿರುದ್ಧ ನೀವು ಯಾರು ಮಾತಾಡಿದ್ರ? ಆಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾರು ಆತ್ಮಸ್ಥೈರ್ಯ ತುಂಬಿದ್ದೀರಾ? ಸುಮಾರು ಜನ ಅವರು ನೇಣು ಹಾಕ್ಕೊಂಡು ಮತ್ತೆ ಸೂಸೈಡ್ ಮಾಡ್ಕೊಂಡು ಸತ್ರು. ಅವತ್ತು ನೀವು ಈ ದನಿ ಎತ್ತೋದಕ್ಕೆ ನಿಮ್ಗೆ ಬರಲಿಲ್ವಾ? ಇವತ್ತು ನಮ್ಮ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಕಂಡು ನಿಮಗೆ ನಾಚಿಕೆ ಆಗ್ತಾ ಇರಬೇಕು, ಅಸೂಯೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಮ್ಮನ್ನ ನಿಂದೆ ಮಾಡ್ತಾ ಇದ್ದೀರಾ. ಹಾಗೆ 2013ರಲ್ಲಿ ಇದೇ ನೆನ್ನೆ ಮಾಡಿದ್ರಲ್ಲ ನೀವು ಪ್ರೆಸ್ ಮೀಟು ಸ್ವಾಮಿ, ಅವರೆಲ್ಲರೂ BJPಗೆ ಓಟ್ ಹಾಕಿದ್ದೀರಾ? ಯಾರೂ ನೀವು BJP ಓಟ್ ಹಾಕಿಲ್ಲ. ಆವಾಗ BJP ಸೋಲಕ್ಕೆ ಕಾರಣ ನೀವೇ. ಕಾರಣ ಏನಂದರೆ 2013ರಲ್ಲಿ KJP BJP ಅಂತ 2 ಪಾರ್ಟಿ ಆಗಿತ್ತು. 2 ಪಾರ್ಟಿ ಆದಾಗ ನೀವೇನು ಮಾಡಿದ್ರ? BJPಗೆ ನೀವು ಯಾರೂ ಮಾಡಲಿಲ್ಲ. ಅವತ್ತು ನೀವು BJPಲಿ ಕೃಷ್ಣಪ್ಪನ ನಿಲ್ಲಿಸಿ ಅವ್ರನ್ನ ಹೀನಾಯವಾಗಿ ಸೋಲಿಸ್ತ್ರ. ನೀವೆಲ್ಲರೂ ಕೂಡ ದುಡ್ಡು ತಗೊಂಡು ಇದೆಲ್ಲ ಮಾಡಿ, ನಿಮಗೂ ಗೊತ್ತು, ದುಡ್ಡು ತಗೊಂಡು ನೀವೆಲ್ಲ ಇದು ಮಾಡಿ ನೀವೇನು ಮಾಡಿದ್ರ? JDSಗೆ ನೀವು ಅವತ್ತು ಬೆಂಬಲ ಸೂಚಿಸಿದ್ರ. ಇದೇ ರೀತಿ ನೀವು 2008ರಲ್ಲಿ ನಮ್ಮ ಶೋಭಕ್ ಅವರು ಏನು ಮಾಡಿದ್ರು? 2008ರಲ್ಲಿ ಗೆದ್ದರು. 2008ರಲ್ಲಿ ಅದೇ 2008ರಲ್ಲಿ ಗೆದ್ದರು. 2013ವರೆಗೂ ಮೇಡಮ್ ಅವರು ಸಚಿವರಾಗಿದ್ದರು. ಆಯಿತು, ಇಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡಿದರೆ ನೀವು KJP ಪಾರ್ಟಿಗೆ ಹೋಗಿ ರಾಜಾಜಿನಗರಕ್ಕೆ ಏನು ನಿಂತ್ಕೊಂಡ್ರೆ ನೀವು ಇಲ್ಲೇ ನಿಲ್ಬೋದಾಗಿತ್ತಲ್ಲ. ಇಲ್ಲೇ ನಿಂತು ನೀವು ಗೆಲ್ಬೋದಾಗಿತ್ತಲ್ಲ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಮಾಡದೇ ಇರೋದಕ್ಕೋಸ್ಕರ ನೀವು ರಾಜಾಜಿನಗರಕ್ಕೆ ಹೋದ್ರ. ಆಯಿತಾ? ರಾಜಾಜಿನಗರಕ್ಕೆ ಹೋಗಿದ್ದೀರಾ. ಅದರಿಂದ ದಯವಿಟ್ಟು ಕ್ಷಮಿಸಿ. ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ಅದರಿಂದ ನಿಮಗೇನೆ ಅವಮಾನ, ನಿಮಗೇನೆ ಇದು. ನಾವು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸಾಹೇಬರು ಮಾಡ್ತಾ ಇದ್ದಾರೆ, ಜನಪರವಾದಂಥ ಕೆಲಸಗಳನ್ನ ಮಾಡ್ತಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ.